ಸಾಕು. ಯಾ ಪುಣ್ಯಾತ್ಮ ಮಾಡ್ತೀವಿ ಸಂಸಾರನ. ನೀವು ಸಂಸಾರಕ್ಕೆ ಕೈ ಎತ್ತು ಬಿಡ್ಬೇಕು. ನಂದು ಒಂದು ಸಂಸಾರ ಇದೆ, ಮುಂದಕ್ಕೆ ನೋಡಿ ಇಂಥ ತಾಟಗಿತ್ತಿ ಸಿಕ್ಕವಳೆ ಅಂತ ಅಲ್ಲ ಬುದ್ಧಿ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ಕೋಟಿ ರೂಪಾಯಿ, ನಾನು ಮಾತ್ರ ಇಲ್ಲಿ ₹1,00,00,000 ಅಲ್ಲ ಬುದ್ಧಿ. ಎಷ್ಟೋ ಜನ ಸಂಸಾರ ಆಟ ಮಠ ಸೇರ್ಕೊಂಡ್ಬಿಡುತ್ತಾರೆ, ಮಠ ಕಟ್ಕೊಂಡ್ರೆ ಸಾಂಗ್ಗಳಾಗಲ್ಲ ಬಿಡಿ. ಯಾಕೆಂದ್ರೆ ಎಲ್ಲ ಇಂದ್ರಿಯಗಳ ದಿಗ್ಗಜಿಸಿದ್ರೆ ಸ್ವಾಮಿ ವಿವೇಕಾನಂದ, ಒಂದು ಇಂದ್ರಿಯ ದಿಗ್ಗಜಿಸದಿದ್ದರೆ ಸ್ವಾಮಿ ನಿತ್ಯಾನಂದ ಅಲ್ಲ ಬುದ್ಧಿ. ಒಂದಂಗೆ ಅವಳೆಲ್ಲೋ ಇಲ್ಲ ಬುದ್ಧಿ, ಇದ್ದಿದ್ದೆ ಮೂಳೆಲ್ಲ ಕುಡ್ಪುಡಿ ಮಾಡಕ್ ಒಂದು ಸಾಕ್ಬಿಡ್ತೀವಿ ಅಲ್ಲ ಬುದ್ಧಿ. ಮಾತತ್ತು ಒಳಗಡೆ ಕೈ ಹಾಕಿದ್ರು ವಸಂತ ಹಿಂದೆ ಹಿಂದೆನೆ ಅದಗಳೇ ಕಟ್ಬಿಡ್ತಾರೆ ಬುದ್ಧಿ. ನಡೆಯಕ್ಕಾಗಲ್ಲ ಬುದ್ಧಿ. ನನ್ನ ಪರಿಸ್ಥಿತಿ ಹೆಂಗಾಗದೆ ಅಂತೀರಾ? ಕಣ್ಮಗ್ಲ, ಹೊಸ ದಿನ ಮಗ್ಲ, ಆರ್ ಕಡೆ ನನ್ ಮಗ್ಲ, ಹಾಲು ಹಾಕೋದು ಕೋರ್ ಮಂಗ್ಲ, ನಾನಿರೋದು ನಾನ್ ಮಂಗ್ಲ, ಅವ್ರು ಸಿಕ್ಕಿರೋದೇ ಆ ಮಂಗ್ಲ. ಇನ್ನೂ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಡ್ತದೆ ಅಂತ ಬುದ್ಧಿ. 50-60 ವರ್ಷದ ಮುಂಚೆ ಕಾಸ್ಟಾಸಿ ಕತ್ತಿಸ್ಕೊಂಡಿದ್ದಲ್ಲ, ಅವರೆಲ್ಲ ಕಾಲಿಂಗೆ ಆಗ್ತಿದ್ದು ಅಲ್ಲ ಬುದ್ಧಿ. ಮನಗೋದೆ ಸಾಕು, ಬಂದ್ಯ ಮನೆಗೆ ಅಂತ ಇಡ್ಕೊ ಪೂರ ಹೊಡೆದು ಬಿಸಾಕ್ತಾನೆ. ಏನ್ ಮಾಡ್ಲಿ, ನಾನು ಪೂಜಾರಿ, ನನ್ನ ಹೆಂಡತಿ ಬಜಾರಿ. ಈ ಮಾತು ನಿಜಾರಿ. ಮದುವೆಯಾದ ಹೊಸ್ತಲ್ಲಿ ಒಳ್ಳೆ ಬಜಾರಿ, ಮನೆಗೆ ಹೋದ್ರೆ ದಿನ ಸಜಾರಿ, ಮಿಕ್ಮಿರೋದ್ರೆ 3 ದಿನ ಗಜಾರಿ ಅಲ್ಲ ಬುದ್ಧಿ. ಏನೇ ಆದ್ರೂ ಬುದ್ಧಿ, ಯಾರನ್ನ ಎದುರಾಕೊಂಡ್ರು ಮನೆ ಹೆಂಡ್ರನ್ನ ಎದುರಾಕೊಂಡ್ ಬರ್ಬಿಟ್ಟು, ಮನೆ ಹೆಂಡ್ರನ್ನ ಎದುರಾಕೊಂಡು ನನ್ನ ಮಗ ಕೆಟ್ಟ. ಕಾಫಿ ತಿಂಡಿ ನಾಷ್ಟ ಊಟ ಭೋಜನ ಮೀಸು ಸಾಪಾಡು ಕೂಡು ಕಾಣ ಕವಳ ಎಲ್ಲ ಬಂದು 1 ತಿಂಗಳಾದ್ರೂ ಆಯ್ತು, 1 ತಿಂಗಳಾದ್ರೂ ಆಯ್ತು. ಮಡಿ ಬಟ್ಟೆ ಅಲ್ಲೇ ಇರ್ತದೆ, ಮಡಿಗೆ ಬಟ್ಟೆ ಇಲ್ಲೇ ಇರ್ತದೆ. 10 ದಿವಸ 15 ದಿವಸ ಸತ್ತಸರು ಉಪ್ಪೆಸರು ಕೈಗೋಯ್ತು. ಆ ನಮಗ ತಿಂದು ನಂದೇ ತಪ್ಪಾಯ್ತು ಕಡೆ ಅಡ್ಗೆ ದುಡ್ಬೇಕು ಕರೆಕ್ಟ್ ಅಂತ ಗಾಯ ಹೇಳ್ತಾವ್ರೆ. ನಿಜ ಅಂದಂಗೆ ಮನಗೋದು ಸಾಕು ಸಂಪಾದನೆ ಮಾಡ್ಕೊಂಬ ಅಂತ ಹೇಳ್ಬೇಕು. ಏನ್ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದ? ಯಾರ ಹತ್ರ ಹೋಗ್ತಿರೋದು ಕೆಲಸ ಇಲ್ಲ ಅಂತಾರೆ. ನಾನು ಮಾಡೋ ಕೆಲಸ ಅವ್ರಿಗಾಗಿಲ್ಲ, ಅವ್ರ ಕೆಲಸ ಮಾಡೋಕೆ ನನಗೆ ಬರೋದಿಲ್ಲ. ಆದ್ರೂ 4-5 ಕೆಲಸಗಳೇ ನೋಡ್ತೀವಿ. ಯಾಕೆಂದ್ರೆ ಅವ್ರವ್ರ ಕಾಯಕ ಅವ್ರವ್ರಿಗೆ ಶ್ರೇಷ್ಠ. ಆದ್ರೂ ಪ್ರಯತ್ನ ಪಟ್ಟು ನೋಡ್ತೀವಿ. ಈ ಕೊಂಡ ಮಾಮೂಲಿ ವೇಷ ಹಾಕ್ಬಿಟ್ರೆ ಏನೋ ಮುರ್ಕಾಸ್ ಬಿಟ್ಟಾತ ಬುದ್ಧಿ. ರಾಮಾನಂದ ರಾಮಾನಂದಂ ಭಾವಾನಂದಂ ರಾಮಾನಂದಂ ಭಾವಾನಂದಂ ರಾಮಾನಂದಂ ಭಾವಾನಂದಂ ರಾಮನಂದುಡ 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 ರಾಮಭಕ್ತಿ ಕರಟಿ ಬಂದರ ಕರಟಿಯನ್ನು ಸುಲಭ ಬಂದರ ಸುಲಭೆ ಪುಣ್ಯಕ್ಕೆ ಅರ್ಥವಾಯ್ತಾ? ಮನೆಯ ಹಿಂದಿನ ಎತ್ತಿನ ಒಳಗೆ ತೆಂಗಿನ ಮರದ ಕೊಂಡಿಯ ಒಳಗೆ ಮಾಟ ಬಂತು ನಾಗಂತು ಮನೆಯ ಹಿಂದಿನ ಎತ್ತಿನ ಒಳಗೆ ತೆಂಗಿನ ಮರದ ಕೊಂಡಿಯ ಒಳಗೆ ಮಾಟ ಬಂತು ಸಾಗದೆ ಎತ್ತಿನ ಲಾಡ ಅರಿಶಿನ ಕುಂಕುಮ ಹಳೆಯ ಬಟ್ಟೆಯು ಅದರೊಳಗೆ ಇದರಿಂದಾಗಿ ಹಿಡಿದ ಕಾಸು ನಡೆಯೋದಿಲ್ಲ, ಕೈಯಲ್ಲಿ ಕಾಸು ಆಡೋದಿಲ್ಲ, ಹೆಂಡತಿ ಬುದ್ಧಿ ಬಟ್ಟ ಇಲ್ಲ, ಮಕ್ಕಳ ಬುದ್ಧಿ ಹತ್ತೋದಿಲ್ಲ. ರಾಮಾನಂದಂ ಭಾವಾನಂದಂ ರಾಮಾನಂದಂ ಭಾವಾನಂದಂ 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 ಭಾವಾನಂದಂ. ಹೆಣ್ಣಿ ಮೇಲೆ ಕೊಂಡ ಮಾಮ ಬಂದು ಬರೋದೇ ಇಲ್ಲ. ಯಾರು ಈಗಿನ ಪೀಳಿಗೆ ಯಾರು ನೋಡೋದಿಲ್ಲ ಬಿಡಿ. ಬಂದು ಯಾರು ಮೂರ್ಖ ಸಾಕೋದಿಲ್ಲ ಬಿಡಿ. ಈಗ ದಾಸಗಿ ಪತ್ರ ಹಾಕ್ಬಿಟ್ರೆ ಹೆಂಗೆ ಬಿಡಿ. ಬರೋ ಶ್ರಾವಣ ತಕ್ಕ ಕಾಯ್ಬೇಕು. ಬರೋ ಶನಿವಾರ ದಿವಸ ಮೂರ್ಖ ಸುತ್ತಾತೇನೋ ನಾನು ಪ್ರಯತ್ನ ಪಟ್ಟು ನೋಡ್ತೀನಿ. 7 ಕೊಂಡಲ ವಾರ 7 ಮಲೆ ವಾಸ ವೆಂಕಟಾಚಲ ವೆಂಕಟರಮಣ ಗೋವಿಂದ ಗೋವಿಂದ ಎದೆ ಗುದ್ದ ಮನೆಯಲ್ಲೋ 7 ಕತ್ತಲಿಸಿನ ಕಾಯಿಯಲ್ಲೋ ಅವ್ರವ್ರ ಕಾಯಿಕ ಅವ್ರವ್ರೇ ಶ್ರೇಷ್ಠ. ಅದು ನಾವು ಪ್ರಯತ್ನ ಪಟ್ಟು ನೋಡ್ತೀವಿ. ಅಮ್ಮಣ್ಣೆ ನುಡಿದೈತೆ ನೋಡಮ್ಮಣ್ಣೆ ಅಮ್ಮಣ್ಣೆ ಶುಭವಾಗ್ತೈತೆ ನೋಡಮ್ಮ ಶುಭವಾಗ್ತೈತೆ ನೋಡಿ ಅಮ್ಮಣ್ಣೆ ಸ್ವಾಮಿಯರು ಪಾಡಕ್ಕೆ ಹೋದಾಗಿಲ್ಲ ನಿನ್ನ ಕಷ್ಟ ಹೇಳ್ತ ಗೊತ್ತಮ್ಮಣ್ಣೆ ಅಮ್ಮಣ್ಣೆ ಕಿರಿಮಗನ ಕಿರಿಬಾಳ ಕಿರಿಮಗನ ಮರಿಬಾಳ ನಿರುಮಗನ ಕೈ ಬಿಡಬೇಡ ಅಮ್ಮಣ್ಣೆ ಅಮ್ಮಣ್ಣೆ ತಮ್ಮಣ್ಣು ಗುಂಡಿ ಜಂಪಂಬಲಾನೆ ಅಂತ ವಿರೂಪಾಕ್ಷನಾನೆ ತುಂಬ ಮಹಾಕವಿ ಕಾಳಿದಾಸನಾನೆ ಕಾಲುಕುಚ್ಚು ಮಾಡಿದ್ರೆ ಕೊಡಮ್ಮಣ್ಣೆ ಅಮ್ಮಣ್ಣೆ ಸ್ವಾಮಿಯವ್ರೊಂದು ಪಂಚಾಯತ್ ಕೊಡಮ್ಮಣ್ಣೆ ಅಮ್ಮನೆ ನಿನ್ನೊಂದು ಸೀರೆ ಕೊಡಮ್ಮಣ್ಣೆ ಒಳ್ಳೆಯದಾಗಲಿ ಅಮ್ಮಣ್ಣೆ
ಸಮಾಧಾನ ಬುದ್ಧಿ ಸಂಪಾದನೆ ಮಾಡ್ಕೊಂಡು ಹೋಗಲ್ಲ ಅಂದ್ರೆ ಈ ಬಿಡಲ್ಲ. ಏನ್ ಮಾತಾಡಿಲ್ಲ ಒಳಗಡೆ ಕೈ ಹಾಕ್ಬಿಟ್ಟಾಳೆ. ಬತ್ತ ಹೆಂಗವಳೆ ಅಂತೀರ ನೋಡಕ್ಕ ಸೊಳ್ಳೆ ತಂದು ತಳ್ಳಿ ಬೆಳ್ಳಗೆ ಅವಳೆ ಚಂದ ಕಾಣಿದ್ದು ಸಣ್ಣ ಕೊಟ್ಟ ನೋಡ್ರಿ ಅದೇ ಶವತ್ತಾಗಿದೆ. ಏನೇ ಆಗು ಮೊದಲು ಸಣ್ಣ ಕೊಟ್ಟ ಆಮೇಲೆ ಬಿಸಿ ಮಾಡಕ್ ನೋಡ್ರಿ ಹಿಂಗೆ ಆಗು. ಹೆಂಗವಳೆ ಅಂತೀರ ಕಾಗೆಯ ಬಣ್ಣವಾದರು ಕೋಗಿಲೆಯ ಕಂಠ ನಾಸಿಕ ನಾರುತ್ತಿದ್ದಳು ಬೀರುವಂತಹ ನೋಟ ಆ ಕೈ ಬಳೆಯ ಸೊದ್ದು ನಿಂತು ಕೇಳಬೇಕು ಕದ್ದು ಯಾರು ಮಾಡಬೇಡಿ ಸದ್ದು ಬರಬರನೆ ಹೊರಟಿದೆ ರಣ ಹದ್ದು ಹಿಂಭಾಗವೇ ಸುಂದರವಾಗಿದೆಯಲ್ಲ. ಗೊಂಬಾಲೆ ಗಂಡ ಬರೋ ಸುದ್ದಿ ಕೇಳಿ
ಮಾಡ್ತಾರೆ ಕಡುವಿನ ನಾಚಿಕೆ ಏನಂದ ಕೂತ್ಕೊಂಡ್ಬಿಟ್ಟದೆ ಅಲ್ಲ ಮುದ್ದೆ ಈ ಗಂಡಸರು ಪ್ರಾಣ ಇಲ್ಲದೆ ಒಬ್ಳಿಗೆ ಗೊತ್ತಿರು ಅದೆಲ್ಲಾದ್ರೂ ಹಾಳಾಗೋಗ್ಲಿ ಏನ್ ಸಂಪಾದನೆ ಮಾಡ್ಕೊಂಡ್ಬಂದಿದೆ ಸತ್ತಾಯ್ತಾ ಬಂದ್ಬಿಟ್ಲು ಬೊರೆ ಪುಟ್ಟಿ ಬೇವಿನ ಸೊಪ್ಪು ನಂದು ಬೇಡ ಪೂಜಾರಿ ಅಂತ ಇನ್ನು ಯಾರ್ಯಾರ ಮನೆಗೆ ಹೆಂಗ್ ಕೊಡ್ತಾರೆ ನಮ್ಮ ಮನೆ ಮಾತ್ರ ಹೆಂಗ್ ಕೊಡ್ತಾರೆ ಮನೆಗೆ ಅಕ್ಕಿ ಇಲ್ಲ ರಾಗಿಲ್ಲ ಬೇಡ ಏನಂದ್ರೆ ಏನೂ ಇಲ್ಲ ನಾನು ಹೆಂಗ್ ಸಂಸಾರ ಮಾಡಿ ಅವತ್ತಿಂದ ಹೆಂಗೆ ಮಾಡ್ತಿದ್ದೆ ಹಂಗ ಮಾಡಿ ಹಂಗೆ ಮಾಡ್ಬೇಕು ನೀನೆ ಹೋಗ್ತೋಗ 6 ತಿಂಗಳು ಹೋಗ್ತೀಯ ಇತ್ತೋಗ 3 ತಿಂಗಳು ಹೋಗ್ತೀಯ ನಾನು ಏನ್ ಮಾಡಿ ಸಾಯಿ ಅಂತ ಅವತ್ತು ಹೇಳಿನಿ ಈ ಊರಾಗೆ ಇರೋದು 3 ಮಕ್ಕಳು ಅಲ್ಲೋಡು ಮುಂದಗಡೆ ಇರೋ ಮುನಿಯತ್ತಿನ ಹತ್ರನೂ ಸಾಲ ಮಾಡ್ದೆ ಪಕ್ಕದ ಮನೆ ಪದ್ಮಕ್ಕನ ಹತ್ರನೂ ಸಾಲ ಮಾಡ್ದೆ ಇತ್ಲಿ ಮನೆ ಈರಮ್ಮನ ಹತ್ರನೂ ಸಾಲ ಮಾಡ್ದೆ ಸಾಲ ಮಾಡಿ ಸಾಯಿ ಅಂತ ಹೇಳ್ತೀನಿ ನಾನು ಅಲ್ಲ ಕಣೆ ಅಲ್ಲ ಕ 3 ಮನೆ ಬಿಟ್ಟು ನಾವು ಮನೆ ಯಾವ ಮನೇನು ಗತಿ ಇಲ್ಲ ನಮ್ ಗೌಡ್ರಿಗೂ ಮನ್ಗೋಗಿ ಅದಕ್ಕೇನೆ ನಮ್ಮ ಆನ್ಮತಸ್ರು ಮನ್ಗೋಗಿ ನಮ್ ಲಿಂಗಾಯತ್ರ ಮನ್ಗೋಗಿ ನಮ್ ಬ್ರಾಹ್ಮಣರ ಮನ್ಗೋಗಿ ನನಗೆ 1000 ಜನ ಊಟ ಮಾಡೋದು ಗೊತ್ತೇನೆ ಹೌದಾ ಊಟ ಮಾಡಿದ್ದವರೇ ಪಾಪಾತ್ಮರ ಕಣೆ ಅಷ್ಟು ಜನ ಬಂದು ಕಾಲುಗಳ ಕಣೆ ನಮ್ ಹಿಂದೂ ಮುಸ್ಲಿಂ ಬಾಯಿ ನಮ್ಮ ಮುಸ್ಲಿಮರು ನಲ್ಲಿ ಮನ್ನ ಗುಡಿ ಗುಲಾಬಿ ತಲೆಜ ಜೀನ ತುಂಬ್ರು ಆ ಮುಸ್ಲಿಮರ ಮನೆ ಕೇಳಿ ಕೊಡ್ತಾರೆ ನೋಡಿ ಮದುವೆ ಮಾಡಿ ಸಾಲ ಮಾಡಬಾರ್ದು ಮದುವೆ ಸಾಲ ಮಾಡಿ ಮನೆ ಕಟ್ಟಬಾರ್ದು ಸಾಲ ಮಾಡಿ ಸಂಸಾರ ಮಾಡಿ ಯಾರು ಜಾಲದ್ರೆ ಹೌದಾ ನಿಮ್ಗೆ ಹೇಳ್ತಿ ಅಂತ ಗೊತ್ತಿತ್ತು ಅದಕ್ಕೆ ಇತ್ಲು ಮನೆ ಹಿಂದೆಗಡೆ ಗೌಡ್ರವ್ರಲ್ಲ ಇಕ್ತಿ ಬಾಂದಿದ್ರು ಹೋಗಿದ್ದೆ ಏನ ಅಯ್ಯೋ ಮಾವ ಏನು ಇಲ್ಲ ಅದೇನೋ ಕಾರ್ಯ ಮಾಡಿ ಉಳ್ದೋಗಿತ್ತಂತೆ ಊಟ ಎಲ್ಲ ಇಕ್ತಿಲ್ವಾ ಹೋಗಿದ್ದೆ ಕಟ್ಟೆಗಿಕ್ಕದ ಎಲೆ ಇಕ್ಕಿದ್ರು ಇಲ್ಲ ಇಕ್ಕುದು ವರ್ಷ ಉಂಡ ನೀನು ಒಂದು ಹುಡು ನಾನು ಹುಡುಗು ನೀನು ಉಂಡಿದ್ಯಲ್ಲ ತಂದಿದ್ದೀನಿ ಬೇಕಂದ್ರೆ ಉಣ್ಣುವಂತ ಆಮೇಲೆ ಅದ್ ಸರಿ ಏನ್ ಸಂಬಂಧ ಮಾಡ್ಕೊಂಡು ಹೇಳು ಏನ್ ಸಂಪಾದನೆ ಮಾಡ್ಕೊಂಬಲ್ಲಿ ನಾನು ಎಲ್ಲೋದು ಕೆಲಸ ಊಟಲ್ಲ ಅಲ್ಲ ರೀ ನೀನು ಯಾವ್ದು ನೋಡ್ರೆ ಬಡ್ಕೊಂಡೆ ನಮ್ಮ ಮಾವನಿಗೆ ನಮ್ಮ ಅಪ್ಪನಿಗೆ ಅಪ್ಪ ಬ್ಯಾಡಾಕೋಣ ಈ ಹುಡುಗಿ ಈಗ ನೋಡ್ರೆ ಯಾಕೋಣ ಸೋಗ ಸ್ವಾಮಿ ಹತ್ರ ಪಂಚಾಂಗ ಸ್ವಾಮಿ ಹತ್ರ ಹೋಗಿ ನೋಡ್ದೆ ನಮ್ಮ ಸ್ವಾಮಿಗಳು ಪಾಪ ಪಂಚಾಂಗ ನೋಡಿ ಎಲ್ಲ ಸರಿಯಾಗದೆ ಅಯ್ಯೋ ಪಂಚ ಇಲ್ಲ ಪಂಚಾಂಗ ಅಂತ ಹೇಳು ಮಕ್ಬಿಟ್ಟಾರ ಮೇಲೆ ಅದನ್ನೇ ನೋಡಿ ಸರಿಯಾಗದೆ ಅಂದ್ರು ಸರಿಯಾಗದೆ ಅಂತ ನಾನು ಮದುವೆ ಆಗ್ಬಿಟ್ಟು ಅದು ಬೇಡ ನಮ್ಮ ಮಾವನ್ ನೋಡ್ರಿ ಯಾಕೆ ನೋಡ್ರೆ ಮಾತೆತ್ತು ಒಡೆಯಕ್ ಬರ್ತಾಳೆ ಪಂಚಕ್ ಬರ್ತಾಳೆ ಅಲ್ಲ ಮಾವ ನಿನ್ನ ಮಗನಾಗ ಪಡೆಯಕ್ಕೆ ಮಾತೆತ್ತು ಒಡೆಯಕ್ ಬರ್ತಾಳೆ ಪಂಚಕ್ ಬರ್ತಾಳೆ ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡ್ಬಾಬ ಏನ್ ದೊಡ್ಡ ಕತೆ ಅದೇನು ಹೇಳ್ಬಾವ ಅದೇನಿಲ್ಲ ನಾನ್ ಮದುವೆ ಆದ ಹೊಸದಾಗಿ ರೋಗ ಸೋಳೆ ತರಕ್ಕಿಂತ ಸಾವಂತ್ರಿಗೆ ಕಾಡ್ಗೆ ಹೋಗಿದ್ಲು ಕಾಯ್ದೆ ಎತ್ಕೊಂಡು ಆಡ್ತಿದ್ರು ಮಡಿಕೊಂಡ್ಬಿಟ್ಟು ಏನಂದೆ ಏನಂದಯ್ಯ ಅದು ಕಳ್ಳಿ ಕಟ್ಟ ಜಾಸ್ತಿ ಆಗ್ಬಿಟ್ಟದೆ ಮಾವ ಹೇಳ್ದ ಅಂತ ಕಡೆ ಅಲ್ಲ ಕಡೆ ಹಬ್ಬಕ್ಕೆ ಬಂದಿರ ನಮ್ಮ ಅತ್ತಂಗಿದ್ದೀರಲ್ಲ ಕಂದ್ರೆ ಹೊರಾಕೊಂಡು ಹೋಗ್ತಿದ್ರೆ ನನ್ನ ಹೊಟ್ಟೆ ಚುರ್ರು ಅಂತದೆ ನಾನೇನ್ ಮಾಡ್ಲಿ ನಿನ್ನ ಹೊಟ್ಟೆ ಬುರ್ರು ಅಂತದೆ ಅಯ್ಯೋ ಏನಿಲ್ಲ ಅದು ಬೇಡ ಕಣೆ ಒಂದೇ ಊರಲ್ಲಿ ನೋಡಿ ಎಷ್ಟು ಸಂತೋಷ ಆಗ್ತದೆ ಒಂದೇ ಊರು ಒಂದೇ ಕೇರಿ ಒಂದೇ ಹೆಸರು ಒಂದೇ ರಾಶಿ ಒಂದೇ ನಕ್ಷತ್ರ ಒಂದೇ ಉದ್ದ ಒಂದೇ ದಪ್ಪ ಒಂದೇ ಮಾತು ಒಂದೇ ಗುರಿ ಒಂದೇ ಮಗು ಗಂಡನ ಮಾತು ಹೆಂಡ್ರ ಮೇಲೆ ಹೆಂಡ್ರ ಮಾತು ಗಂಡನ ಮೇಲೆ ಯಾರು ಅದೇ ನಾವು ಸುಂದರ ಚಿಕ್ಕ ಮಗ ಚಿಕ್ಕ ಸೋದ ಯಾರು ಅವ್ರ ಅಲ್ಲ ಇವ್ರ ಅಂದೆ ಅಲ್ಲವ್ರೆ ಅಲ್ಲ ವಯಸ್ಸಾಗಿರೋ ಕಾಣ್ತಾರೆ ಇವ್ರ ಅನ್ಸುತ್ತೆ ನೋಡು ಮೋಸ್ಟ್ಲಿ ಅದು ಬೇಡ ಕಣೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕ ನೋಡಿದ್ಯಲ್ಲ ಅಯ್ಯೋ ಬಿಡು ರೊಟ್ಟಿ ಗಟ್ಟಿ ಇಬ್ರು ಗಂಡ ಹೆಂಡತಿ ಜೊತೆ ಹೋಗ್ತಿದ್ರು ಗಂಡ ಕೈಯಾಗೊಂದು ಯಗಂದಗೊಂದು ಹೇಳ್ತಿ ಕೈಯಾಗೊಂದು ಕಂಗಾಗೊಂದು ಹೊಟ್ಟೆಗೊಂದು ಏನದು ಆ ರೊಟ್ಟಿ ಅಷ್ಟು ಎಟ್ಟಿರ್ತದೆ ಎಂದು ಅಲ್ವಾ ಅದೇ ಹೇಳಿದ್ನಲ್ಲ ರೊಟ್ಟಿ ಅಷ್ಟು ಗಟ್ಟಿ ಇರ್ತದೆ ಅದಕ್ಕೆ ಎತ್ಕೊಂಡು ಹೋಗ್ತಾರೆ ಕೈಯಾಗು ಎಲ್ಲ ಎತ್ಕೊಂಡು ಹೋಗ್ತಾರೆ ಬೇಕಾದ್ರೆ ಕೈ ರೊಟ್ಟಿ ಒಂದೇ ಇರಲ್ಲ ಜೊತೆಗೆ ಮೆಣಸಿನ್ಕಾಯಿ ಇರ್ತದೆ ತಿನ್ಬಿಡ್ತಾರೆ ಗೊತ್ತಾ ಯಾವ ಬರ ಇಲ್ಲಿ ಅದು ಸರಿ ಎಲ್ಲ ನನ್ಗೆ ಯಾಕೆ ಹೇಳ್ತಾ ಇದ್ಯಾ ಅಂತ ನಮ್ಮ ಅತಿಶಿವಣ್ಣ ನಾಯಿ 6 ಬರೆ ಹಾಕದೆ ಅದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ ಅಂತ ಯೋಗ್ಯತೆ ನೀವು ಅಷ್ಟಿಲ್ಲ ಒಂದೇ ಒಂದು ಪಿಳ್ಳೆ ಹುಟ್ಟಿದ್ರಲ್ಲ ಅಂತ ಚಿಂತೆ ಕಡೆ ನನಗೆ ನಂಗೆ ಗೊತ್ತು ಕಣಯ್ಯ ಒಂದು ಹೊಟ್ಟೆಲಿ ಇಲಿ ಬಳಿ ಹುಟ್ಟಿಲ್ಲ ಅಂತ ಈಗ ಆಡ್ಕೊಂತಿದ್ಯಲ್ವಾ ನನ್ನ ಅಪ್ಪನ ಮನೆ ಮಾಹಿತೀನಿ ಅಲ್ಲ ಬುದ್ಧಿ ನಾನು ಬೆಟ್ಟಲ್ಲಿ ಹನುಮಂತಪ್ಪ ಕಲ್ ಮಂತ್ರ ಹಾಕ್ಸ್ತೆ ಆರ್ಸೋನವ್ರ ಕಲ್ ಮಂತ್ರ ಹಾಕ್ಸ್ತೆ ಕಾಮನ್ ಕಳ್ಳ ಕೈ ಮಂತ್ರ ಅಷ್ಟೇ ನಮ್ಮ ಬಸವಪ್ಪನ ಪುರೋಟೆ ಎಂತ ಜವಾರಿ ಮಂತ್ರ ಅದಕ್ಕೆ ಮಂತ್ರಕ್ಕೆಲ್ಲ ಮಾವಿನಕಾಯಿ ಬಿಡ್ತದ ಅದೇ ಅಷ್ಟಿಗೆಲ್ಲ ಬೇಡ ಕಡೆ ನಮ್ಮ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಪೂಜಾರ ಹತ್ರ 3 ವಾರ ನೀರಾಕ್ಷಣೆ ಗಂಗಬಗಲ ಆಗಿರೋದಲ್ಲಿ ಯಾರ ಹತ್ರ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಹೌದಾ ನಾವು ವಾಪಸ್ ಬಂದಿರ್ತಾನೆ ಅವಾಗ ಹೋಗು ಒಳ್ಳೇದಾಗ್ತದೆ ಮಂತ್ರಕ್ಕೆ ಮಾವಿನಕಾಯಿ ಉಳಿಲ್ವಾ ಮುದುಲ್ವಾ ನೋಡು ಮೊದಲು ಅಲ್ಲಿ ಹೋಗ್ಬಾ ನೋಡು ಫಸ್ಟ್ ಹೋಗಿ
ಇಲ್ಲಿ ರಾಜ್ರ ಮನೆ ಅವಂತಿ ದೇಶ ಎಲ್ಲೇನು ವಾಂತಿ ಅಯ್ಯೋ ನನ್ನ ಹೆಂಡತಿ ವಾಂತಿ ಇದೆ ನನ್ನ ಹೆಂಡತಿ ವಾಂತಿ ಇದೆ ಶ್ರೀಮಂತಿಗೆಲ್ಲ ಬಂದ್ಬಿಡಿ ನಾನು ಹೇಳಿದ್ದು ಅವಂತಿ ದೇಶದಾಗ ರಾಜ್ರ ಮಕ್ಳು ಮದ್ವೆ ಅಂತೆ ಅಲ್ಲಿ ಹೋಗಿ ಸಂಪಾದನೆ ಮಾಡ್ಕಮ್ಮ ಅಂತ ಹೇಳ್ತಾ ಇರೋದು. ನಿನ್ನ ವಾಂತಿಯಿಂದಲ್ಲ ಯಾವ್ದು ಹೆಂಡಿ ಗಂಡು ಹೇಳ್ಕೊಂಡು ಬಿಡ್ತಾವ ಅಂತ ನನಗೆ ಹೇಳ್ತಾರೆ. ಯಾವ್ದಕ್ಕೂ ಸುಳ್ಳಿಗೆ ಪಕ್ಕ ಬಳ್ಕೊಂಡಿರು. ಹೌದಾ? ಆತರ ಸಂಪಾದನೆ ಮಾಡ್ಕೊಂಡು ಹೋಗ್ತೀನಲ್ವಾ ಹೆಚ್ಚು ಕಮ್ಮಿ ಅದು ಯಾರು ಹಂಗ ಬಳ್ಳಾರಿ ಗ್ರಾಮ ಜೈರನ್ ಗ್ರಾಮ ಅಂತ ಇದ್ದವ್ರೆ ಅದು ಬಂದು ಬರೀಕ ಎಲ್ಲ ನಾಳಗೋಗ್ಲಿ ಹೋಗ್ ಬೇಗ ಹೋಗಿ ಸಂಪಾದನೆ ಮಾಡ್ಕೊಂಡ್ ಹೋಗು ಹೋಗು ಅವಂತಿ ದೇಶದಾಗೆ ಹೋಗ್ತೀನಿ ಕಣ ಬೇಗ ಬೇಗ ಹೋಗ್ ಬರ್ಬೇಕು. ಖರ್ಚು ಕಾಸಿದ್ದು ಕೊಡ ಖರ್ಚು ಕಾಸು ಅಲ್ಲ ಮೀಸ ಇಟ್ಕೊಂಡ ನನ್ನ ಕಾಸು ಕೊಡು ಅಂತ ಕೇಳ್ತಿಲ್ಲ. ನಾಚಿಕೆ ಗೀಚಿಕೆ ಆಗಲ್ವಾ ನಿಮ್ಗೆ? ಜನ್ಮಕ್ಕೆ ಅಷ್ಟು ಬೆಂಕಿ ಆಟ ಯಾರು ನೋಡಿದ್ರು ಮುಗ್ಗೆಲ್ ಮುಖ್ಯ ನಾನು ಮೀಸೆ ಮೇಲೆ ಹಾಕಿ ನಿಂತ್ಕೊಂಡು ಅದೇ ನೀರ್ ಕೇಳ್ತಾ ಗೊಬ್ಬರ ಕೇಳ್ತಾ ಒಂದೊಂದ್ಸಲ ನೀನ್ ಕೇಳ್ತದೆ. ಗಂಡಸಿಗೆ ಮೀಸೆ ಇರಬೇಕು, ಹೆಂಗಸಿಗೆ ಆಸೆ ಇರಬೇಕು. ಓಹೋ ನಿನ್ನ ನೋಡ್ ಕಲ್ತಂತ ನೋಡಿ ಹಂಗಾರೆ ಖರ್ಚು ಕಾಸಿಲ್ಲ ಅಂತೇನೆ ಇಲ್ಲ ಅಲ್ಲ ಬುದ್ಧಿ ಯಾರ ಹೆಂಗಸ್ಕೊಳ್ತಾವ ಕಾಸಿಲ್ಲ ಯಾರು ನಂತರ ಸಾಸಿವೆ ಡಬ್ಬ ಜೀರಿಗೆ ಡಬ್ಬ ಅಕ್ಕಿ ಡಬ್ಬ ಸೀರೆ ಮಡಿಕೆ ಮಡಗಿರ್ತಾವೆ ನೋಡಿ. ಪಾಪ ನೀವೇನ್ ಗಂಡ್ಸಲ್ಲ ಮೀಸ ಇಟ್ಕೊಂಡಿರೋದು ಯಾಕೆ ನೀವು? ಯಾವ್ದು ಇಲ್ಲ ಹಂಗಾರೆ ಯಾವ್ದು ಇಲ್ಲ ಸಂಪಾದನೆ ಮಾಡ್ಕೊಂಡ್ ಯಾವ ಕೊಡ್ದಿರೋ ಚಿಂತೆ ಇಲ್ಲ. ಉಪ್ಪಿನ ಡಬ್ಬಕ್ಕೆ ಹಾಕಿದ್ದಾರೆ ಅದು ಮಾತ್ರ ಕೊಡ್ಬೇಡ. ಕೊಡಲ್ಲ ಹೋಗು ಹಂಗೆ ಹೋಗ್ತಾ ಯಾವ ಅಲ್ಲೇ ಗಂಟಾಕೊಂಡ್ ಬಂದ್ಗಿತ್ತಿ ಅಂತ ನಾನು ಹೇಗ ಬರ್ತೀವಿ ಹೊಸ ಕಣೆ ಯಾರು ಓದ್ತಾ ಇದ್ಯಲ್ಲ ಯಾವ ಕಟ್ಕೊಂಡ್ ಕಿತ್ಕೊಂಡ್ ಬಂದ್ಬಿಟ್ಟು ಗೊತ್ತಾನೆ ಇರೋ ಗದ್ದೆ ಇರೋ ಬಿಟ್ಟು